ಶ್ರೀ ಸ್ಕಂದ ಪುರಾಣ ಅಧ್ಯಾಯ 14 ತಾರಕಾಸುರ ಸಂಹಾರ. ಹೀಗೆಯೇ ಕಾಲ ಗತಿಸುತ್ತಿರಲು ಒಮ್ಮೆ ಕುಮಾರಸ್ವಾಮಿಯು ತಂದೆ ತಾಯಿಗಳಾದ ಶಿವಶಿವೆಯರ ಮಧ್ಯದಲ್ಲಿ ಕುಳಿತುಕೊಂಡಿದ್ದನು. ಶಿವಭವನದ ಗಣದೇವತೆಗಳೆಲ್ಲ ಮೋಕ್ಷಾನಂದದಲ್ಲಿ ಮೈಮರೆತವರಾಗಿದ್ದರು. ಆಗ ತಾರಕಾದಿ ರಕ್ಕಸರಿಂದ ವಿಶೇಷ ಬಾಧೆಗೊಳಗಾದ ದೇವತೆಗಳು ಹರಿಯ ಜಾದಿಗಳ ನೇತೃತ್ವದಲ್ಲಿ ಶಿವನನ್ನು ಕಾಣಲು ಆತನ ಅರಮನೆಗೆ ಬಂದರು. ಮಹೇಶ್ವರನ ಭವನದ ಹೆಬ್ಬಾಗಿಲಿನಲ್ಲಿ ನಂದೀಶ್ವರನು ಎಂದಿನಂತೆ ಕಾವಲಾಗಿದ್ದನು. ದೇವತೆಗಳೆಲ್ಲ ನಂದೀಶನನ್ನು ಸಮೀಪಿಸಿ, ಎಲೈ ಸ್ವಾಮಿಯೇ, ನೀನು ನಾವು ಬಂದಿರುವ ವಿಷಯವನ್ನು ಪರಮೇಶ್ವರನಿಗೆ ತಿಳಿಯಪಡಿಸಿ ದುಃಖಿಗಳಾದ ನಮಗೆ ಪರಮಾತ್ಮನ ದರ್ಶನವೀಯುವಂತೆ ಸಹಾಯ ಮಾಡು ಎಂದು ಬೇಡಿಕೊಂಡರು. ಆಗ ನಂದೀಶನು ದೇವತೆಗಳ ಪ್ರಾರ್ಥನೆಯಂತೆ ಶಿವನ ಅಂತಃಪುರವನ್ನು ಪ್ರವೇಶಿಸಿ ಶಿವನಿಗೆ ನಮಸ್ಕರಿಸಿ ದೇವತೆಗಳು ಭವನದ ಬಾಗಿಲಲ್ಲಿ ನಿಂತಿರುವ ವಿಷಯವನ್ನು ಅರಿಕೆ ಮಾಡಿಕೊಂಡನು. ಸರ್ವಜ್ಞನಾದ ಶಿವನು ದೇವತೆಗಳನ್ನು ಬೇಗನೆ ತನ್ನ ಸನ್ನಿಧಿಗೆ ಕರೆತರಲು ಅನುಜ್ಞೆಯನ್ನಿತ್ತನು. ಅದರಂತೆ ನಂದೀಶನು ದೇವತೆಗಳಿಗೆ ಸದಾಶಿವನ ಸನ್ನಿಧಿಗೆ ಹೋಗಲು ಅನುಮತಿಯನ್ನು ಇತ್ತನು. ದೇವತೆಗಳೆಲ್ಲ ಆ ದಯಾಮಯನಾದ ಶಿವನನ್ನು ಸಮೀಪಿಸಿ ನಮಸ್ಕರಿಸಿ ಬಹು ವಿಧವಾಗಿ ಸ್ತುತಿಸಿದರು. ಇದರಿಂದ ಪ್ರಸನ್ನನಾದ ಶಿವನನ್ನು ಕುರಿತು ದೇವತೆಗಳು, ಎಲೈ ಸರ್ವೇಶ್ವರನೇ, ನಮ್ಮ ಮೇಲೆ ಕೃಪೆ ಮಾಡು. ರಾಕ್ಷಸರ ಬಾಧೆಯಿಂದ ಹಾಳಾಗುತ್ತಿರುವ ನಮ್ಮನ್ನು ರಕ್ಷಿಸು. ನಿನ್ನ ಅಲೌಕಿಕ ಕುಮಾರನಿಂದ ಬೇಗನೆ ಅವರು ನಾಶವಾಗುವಂತೆ ಮಾಡು. ಶಕ್ತಿ ಸ್ವರೂಪಳಾದ ಶಿವೆಯ ಅಭಿಮತ ಪಡೆದು ಮಗುಲಲ್ಲಿಯೇ ಕುಮಾರನನ್ನು ಎತ್ತಿಕೊಂಡು ಅಪ್ಪಿ ಮುದ್ದಾಡಿ, ಮಗು ಸುಬ್ರಹ್ಮಣ್ಯ, ನನ್ನ ಅಪ್ಪಣೆಯಂತೆ ದೇವತೆಗಳಿಗೆ ಪರಿಪರಿಯಾಗಿ ಹಿಂಸೆ ಕೊಡುತ್ತಿರುವ ದುಷ್ಟ ರಕ್ಕಸರಾದ ಶೂರಪದ್ಮ, ತಾರಕ, ಸಿಂಹವಕ್ತ್ರ ಮೊದಲಾದವರನ್ನು ಈಗಲೇ ಹೋಗಿ ಸಂಹರಿಸು. ಬಂಧು ಬಾಂಧವರು ಸಹಿತವಾಗಿ ಆ ರಕ್ಕಸರು ನಿನ್ನಿಂದ ಹತರಾಗಲಿ ಎಂದು ಆಶೀರ್ವಾದ ಮಾಡಿ ದಾನವರೊಡನೆ ಕಾದಲು ಅನುಮತಿ ಕೊಟ್ಟನು. ಬಳಿಕ ಶಿವನು ಮಗನಿಗೆ 11 ಅಸ್ತ್ರಗಳನ್ನು, ಶತ್ರುಂಜಯವಾದ ಶಕ್ತಿಯನ್ನು, ಅಭೇದ್ಯವಾದ ಕವಚವನ್ನು, ಅಕ್ಷಯವಾದ ಬತ್ತಳಿಕೆಯನ್ನು ದಯಪಾಲಿಸಿದನು. ಶಸ್ತ್ರಾಸ್ತ್ರದಿಂದ ಸುಸಜ್ಜಿತನಾದ ತನ್ನ ವೀರಕುಮಾರನನ್ನು ನೋಡಿ ಮುದ್ದಿಸಿ ಜಯಶಾಲಿಯಾಗೆಂದು ಪಾರ್ವತಿಯು ಆಶೀರ್ವದಿಸಿದಳು. ಕಾರ್ತಿಕೇಯನು ತಂದೆ ತಾಯಿಗಳ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಬೀಳ್ಕೊಂಡು ವಿಜಯಶ್ರೀಯನ್ನು ತರಲು ವೀರಶ್ರೀಯೊಡನೆ ಹೊರಟನು. ದೇವದೊಂದುಭೆಗಳು ಮೊಳಗಿದವು. ಪುಷ್ಪವೃಷ್ಟಿಯಾಯಿತು. ಸ್ಕಂದನು ದೇವಶಿಲ್ಪಿ ನಿರ್ಮಿತ ಸುವರ್ಣ ರಥವನ್ನು ಏರಲು ವಿಷ್ಣುವಿನ ಆದೇಶದಂತೆ ವಾಯುವು ಆ ರಥದ ಸಾರಥಿಯಾದನು. ವಸಿಷ್ಠಾದಿ ಬ್ರಹ್ಮರ್ಷಿಗಳು ಕುಮಾರನಿಗೆ ಜಯವಾಗಲಿ ಎಂದು ಕೋರಿ ಸ್ವಸ್ತಿ ವಾಚನ ಮಾಡಿದರು. ವೀರಬಾಹು ಮೊದಲಾದ ವೀರರಿಗೆ ತ್ವಷ್ಟೃವು ಹರಿಯ ಜಾದಿಗಳ ಆದೇಶದಂತೆ ರಥ, ಕುದುರೆ, ದಿವ್ಯಾಯುಧ, ರಕ್ಷಾ ಕವಚ ಇತ್ಯಾದಿಗಳನ್ನು ಸೃಷ್ಟಿಸಿಕೊಟ್ಟನು. ಸಿಂಹ, ಹುಲಿ, ಕುದುರೆ, ಭೂತ ಬೇತಾಳಗಳು ಇವುಗಳನ್ನು ಹೂಡಿದ ಅಸಂಖ್ಯಾತ ರಥಗಳು, ಅವುಗಳನ್ನೇರಿದ ರಥಿಕರು, ಸಾರಥಿಗಳು, ವಿವಿಧಾಯುಧಗಳನ್ನು ಹಿಡಿದ ರಾವುತರು, ಮಾವುತರು, ಪದಾತಿಗಳು ಅಸಂಖ್ಯಾತರಾಗಿ ಸ್ವಾಮಿಯ ಹಿಂದೆ ಸನ್ನದ್ಧರಾಗಿ ಹೊರಟರು. ಚತುರಂಗ ಬಲದ ಪದಹತಿಯಿಂದ ಮೇಲೆದ್ದ ಧೂಳಿ ಮೂಲೋಕವನ್ನು ಮುಸುಗಿತು. ದುಂದುಭಿ, ತಿಮಿಲ, ಗೋಮುಖ ಮೊದಲಾದ ರಣವಾದ್ಯಗಳ ಮತ್ತು ರಥಚಕ್ರಗಳ ಮತ್ತು ಕೈದುಗಳ ತಾಕಲಾರದ ಭಯಂಕರ ಧ್ವನಿಗಳು ವೀರರ ಕೇಕೆಗಳೊಡನೆಯೇ ಸೇರಿ ಸಮುದ್ರ ಘೋಷವನ್ನೂ ಮೀರಿಸಿದವು. ಹೀಗೆ ಶೂರತನದಿಂದ ಕೂಡಿದ 108 ಸೈನ್ಯಗಳು ಸುಬ್ರಹ್ಮಣ್ಯನ ಅನುಜ್ಞೆಯಂತೆ ಮುನ್ನಡೆದವು. ವೀರಬಾಹು ಮೊದಲಾದ ವೀರರು ಸುಬ್ರಹ್ಮಣ್ಯನನ್ನು ಹಿಂಬಾಲಿಸಿದರು. ದೇವತಾ ಸ್ತ್ರೀಯರೂ ನಡೆದರು. ಕ್ಷಣ ಮಾತ್ರದಲ್ಲಿ ಕುಮಾರಸ್ವಾಮಿಯು ಸಕಲ ಬಲದೊಡನೆ ಹೇಮಕೂಟವನ್ನು ಸೇರಿದನು. ಅಲ್ಲಿಂದಲೇ ದೂರದಲ್ಲಿ ಕ್ರೌಂಚ ಪರ್ವತವು, ಅದರ ರಕ್ಷಣೆಯಲ್ಲಿರುವ ತಾರಕ ಮೊದಲಾದ ರಕ್ಕಸರ ಮಾಯಾಪುರಿಯು ಕುಮಾರನ ಪರಿವಾರದ ಕಣ್ಣಿಗೆ ಬಿದ್ದವು. ಅವರೂ ಒಂದು ಕ್ಷಣಕಾಲ ನಡುಗಿದರು. ಆಗ ನಾರದರು ಸ್ಕಂದನ ಬಳಿ ಸಾರಿ, ಸ್ವಾಮಿ ಸ್ಕಂದನೇ, ಅದೇ ನೋಡು, ಅದು ಕ್ರೌಂಚ ಪರ್ವತ. ಅದು ಪೂರ್ವದಲ್ಲಿ ಒಂದು ಭಯಾನಕವಾದ ಲೋಕಕಂಟಕಕಾರಿಯಾದ ರಕ್ಕಸನಾಗಿತ್ತು. ಅಗಸ್ತ್ಯರ ಶಾಪದಿಂದ ಈಗ ಅದು ಅಷ್ಟೇ ಭಯಂಕರ ದುರ್ಭೇದ್ಯ ಪರ್ವತವಾಗಿದೆ. ಈ ಬೆಟ್ಟದ ರಕ್ಷಣೆಯಲ್ಲಿಯೇ ಲೋಕಪೀಡಕನಾದ ತಾರಕಾಸುರನ ರಾಜಧಾನಿ ಮಾಯಾಪುರಿ ಇದೆ. ಇವರೀರ್ವರನ್ನು ಮೊದಲು ನೀನು ನಾಶಗೊಳಿಸಿ ಸಕಲ ಲೋಕಗಳನ್ನು ರಕ್ಷಿಸಬೇಕು ಎಂದು ಹೇಳಿದನು. ಕೂಡಲೇ ವೀರಬಾಹುವನ್ನು ಕರೆದು ಆತನ ಅಧಿಪತ್ಯಕ್ಕೆ ಒಟ್ಟು ಸೈನ್ಯದ ಅರ್ಧ ಸೈನ್ಯವನ್ನು ಕೊಟ್ಟು, ಎಲೈ ವೀರಬಾಹುವೆ, ನಿನಗೆ ವಿಷ್ಣುವೇ ಮೊದಲಾದ ವೀರನಾಯಕರು ಬೆಂಬಲವಾಗಿದ್ದಾರೆ. ನಾನು ನಿನ್ನ ಬೆನ್ನ ಹಿಂದೆಯೇ ನಿಮಗೆ ಕಾವಲಾಗಿ ಇರುವೆನು. ಭಯಪಡದೆ ತಾರಕಾದಿಗಳನ್ನು ಶಿಕ್ಷಿಸು. ನನಗೆ ತೊಂದರೆ ಕೊಟ್ಟವರನ್ನು ಕ್ಷಮಿಸಬಲ್ಲೆನು.
ಆದರೆ ನನ್ನನ್ನು ಆಶ್ರಯಿಸಿದವರಿಗೆ ಹಿಂಸೆ ಕೊಟ್ಟವರನ್ನು ಮಾತ್ರ ನಾನು ಎಂದೂ ಕ್ಷಮಿಸಲಾರೆ. ಬೇಗನೆ ಕ್ರೌಂಚ ತಾರಕರನ್ನು ಮರ್ದಿಸಿ ಶೂರ ಪದ್ಮಾದಿಗಳ ಸಮಾಚಾರವನ್ನು ತೆಗೆದುಕೋ ಎಂದು ಪ್ರೋತ್ಸಾಹಿಸಿ ಕಳುಹಿಸಿದನು. ವೀರಬಾಹುವಿಗೂ ದೇವತೆಗಳಿಗೂ ಪರಮಾನಂದವಾಯಿತು. ಅವರು ಉತ್ಸಾಹದಿಂದ ರಕ್ಕಸರ ಮೇಲೆ ದಾಳಿ ನಡೆಸಲು ತ್ವರಿತವಾಗಿ ಮುನ್ನುಗ್ಗಿದರು. ಇತ್ತ ರಾಕ್ಷಸನ ಮಾಯಾಪುರಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಉತ್ಪಾತಗಳು ತೋರಿದವು. ಮೇಘಗಳು ರಕ್ತವನ್ನು ಸುರಿಸಿದವು. ಮೇಘೋದಯವಾಗದೆ ಗುಡುಗುಗಳು ಗದ್ದರಿಸಿದವು. ಬರಸಿಡಿಲುಗಳು ಎರಗಿದವು. ಉಲ್ಕೆಗಳು ಪಟಪಟನೆ ಉದುರಿದವು. ಧೂಮಕೇತುಗಳು ಕಾಣಿಸಿಕೊಂಡವು. ದೈತ್ಯರ ತಲೆಯ ಮೇಲಿನ ಗರಿಗಳು ಉದುರಿದವು. ರಾಕ್ಷಸರ ಮನೆ ಮನೆಗಳಲ್ಲಿ ಆಮೆಗಳು ಕಾಣಿಸಿಕೊಂಡವು. ರಾಕ್ಷಸರು ಕನ್ನಡಿಯಲ್ಲಿ ಶಿರವಿಲ್ಲದ ತಮ್ಮ ಪ್ರತಿಬಿಂಬವನ್ನು ಕಂಡು ಗಾಬರಿಯಾದರು. ಆನೆ ಕುದುರೆಗಳು ಕೆಳಮೊಗ ಮಾಡಿ ಕಣ್ಣೀರ್ಗರೆದವು. ರಥಗಳಲ್ಲಿ ಹದ್ದುಗಳು ಸೇರಿಕೊಂಡವು. ದೈತ್ಯರು ನೀರಲ್ಲಿ ಕಾಮನ ಬಿಲ್ಲನ್ನು ನೋಡಿದರು. ದೈತ್ಯರಿಗೆ ಪ್ರಾಣಭಯ ಉಂಟಾಯಿತು. ಇದೇ ಸಮಯದಲ್ಲಿ ವೀರಬಾಹುವಿನ ಸೈನ್ಯವು ಮಾಯಾಪುರವನ್ನು ಸಮೀಪಿಸಿ ದಶ ದಿಕ್ಕುಗಳು ಗಡಚಿಕ್ಕುವಂತೆ ಸಿಂಹನಾದವನ್ನು ಮಾಡಿತು. ತಾರಕಾಸುರನು ತನ್ನ ಪಟ್ಟಣದಲ್ಲಿ ಉಂಟಾಗುತ್ತಿರುವ ಉತ್ಪಾತಗಳನ್ನು ಕಾಣುತ್ತಿದ್ದರೂ ವೈರಿಗಳ ಸೈನ್ಯವು ತನ್ನ ರಾಜಧಾನಿಯನ್ನು ಸಮೀಪಿಸಿ ಸಿಂಹನಾದ ಮಾಡುವುದನ್ನು ತಿಳಿದು ಧೈರ್ಯಗೆಡದೆ ಮಹತ್ತಾದ ಸೈನ್ಯವನ್ನು ಸಜ್ಜು ಮಾಡಿಕೊಂಡು ಯುದ್ಧಕ್ಕೆ ಸನ್ನದ್ಧನಾಗತೊಡಗಿದನು. ಉತ್ತಮವಾದ ಅಶ್ವಗಳನ್ನು ಹೂಡಿದ ಸರ್ಪಾಸ್ತ್ರಗಳಿಂದ ಸುಸಜ್ಜಿತವಾದ ರಥವನ್ನೇರಿ ತಾರಕಾಸುರನು ರಣರಂಗಾಭಿಮುಖವಾಗಿ ನಡೆಯಲು ಆತನ ಚತುರಂಗ ಬಲವು ಶ್ರೇಷ್ಠವಾದ ಶಸ್ತ್ರಗಳಿಂದ ಸುಸಜ್ಜಿತವಾಗಿ ಆತನೊಡನೆಯೇ ಅಸಂಖ್ಯಾತವಾಗಿ ನಡೆಯಿತು. ವೀರಾಲಾಪಗಳಿಂದಲೂ ರಣವಾದ್ಯಗಳ ಧ್ವನಿಯಿಂದಲೂ ದಶ ದಿಕ್ಕುಗಳು ದುಮಿದುಮಿಸಿದವು. ಹೀಗೆ ಅದ್ಭುತವಾದ ದೇವಾಸುರ ಸೈನ್ಯಗಳು ಒಂದನ್ನೊಂದು ಎದುರಿಸಿದವು. ಬಳಿಕ ಪೂರ್ವ ಪಶ್ಚಿಮ ಶರಧಿಗಳೆರಡೂ ಏಕಾಕಾರವಾಗುವಂತೆ ಎರಡೂ ಸೈನ್ಯಗಳು ಒಂದನ್ನೊಂದು ಸೇರಿ ದ್ವಂದ್ವ ಯುದ್ಧಕ್ಕೆ ಮೊದಲು ಮಾಡಿದವು. ಖಡ್ಗ, ಪ್ರಾಸ, ಯಷ್ಟಿ, ತೋಮರ ಮೊದಲಾದ ಆಯುಧಗಳಿಂದಲೂ ಅಸ್ತ್ರಗಳಿಂದಲೂ ಎರಡೂ ಬಲಗಳು ಜಯದಾಸೆಯಿಂದ ಹೊರಡಲು ಅಸಂಖ್ಯಾತ ಬಲವು ಸಮರಾಂಗಣದಲ್ಲಿ ಉರುಳಿತು. ಬರಬರುತ್ತಾ ದೇವಸೇನೆಯ ಪ್ರಹರವನ್ನು ತಡೆಯಲಾರದೆ ರಾಕ್ಷಸ ವೀರರು ಪಲಾಯನ ಸೂಕ್ತವನ್ನು ಪಠಿಸುವವರಾದರು. ಆ ಕ್ಷಣವೇ ಭೀಷಣವಾಗಿ ರೋಷವನ್ನು ತಾಳಿದ ತಾರಕಾಸುರನು ರಥದಿಂದಿಳಿದು ಭಾರವಾದ ಲೋಹದ ಗದೆಯನ್ನು ಗಿರಗಿರನೆ ತಿರುಗಿಸುತ್ತಾ ಹಲ್ಲು ಕಡಿಯುತ್ತಾ ದೇವಸೇನೆಯ ಮೇಲೆ ಬಿದ್ದನು. ಗದಾಪ್ರಹಾರದಿಂದಲೂ ಕೈಕಾಲುಗಳ ಆಘಾತಗಳಿಂದಲೂ ದೇವ ಸೈನ್ಯವನ್ನು ನಾಶಗೊಳಿಸತೊಡಗಿದನು. ಗಜಮುಖನಾದ ಆ ರಕ್ಕಸನು ತನ್ನ ಸೊಂಡೆಯಿಂದ ರಥಿಕ, ಸಾರಥಿ, ಕುದುರೆಗಳು ಸಹಿತವಾದ ಅನೇಕ ರಥಗಳನ್ನು ಎತ್ತಿ ಸಮುದ್ರದಲ್ಲಿ ಎಸೆದನು. ಅವನು ಗದೆಯನ್ನೆತ್ತಿ ಭೂಮಿಯನ್ನು ಕುಟ್ಟಲು ಭೂಮಿಯು ಸೀಳುವಂತಾಯಿತು. ಇದೇ ಸಮಯದಲ್ಲಿ ದೇವತೆಗಳ ಸೈನ್ಯದಲ್ಲಿ ಪ್ರಮುಖನೂ ನವವೀರರಲ್ಲಿ ಒಬ್ಬನೂ ಆದ ವೀರಕೇಸರಿಯು ವೃತ್ರನನ್ನು ದೇವೇಂದ್ರನು ಎದುರಿಸುವಂತೆ ಗಜವಕ್ತ್ರನಾದ ತಾರಕನನ್ನು ಎದುರಿಸಿದನು. ವೀರಕೇಸರಿಯ ಮೇಲೆ ನಿಶಿತವಾದ ಅಸ್ತ್ರಗಳನ್ನು ಪ್ರಯೋಗಿಸಿ ಬೊಬ್ಬಿರಿದು ಆ ಅಸುರನು ಘನಘೋರವಾದ ಯುದ್ಧವನ್ನೇ ಪ್ರಾರಂಭಿಸಿದನು. ವೀರಕೇಸರಿಯು ಇದಕ್ಕೆ ಧೃತಿಗೆಡದೆ ತಾರಕನ ಬಾಣಗಳನ್ನೆಲ್ಲ ಕತ್ತರಿಸಿ ಹಾಕಿ 10 ಬಾಣಗಳಿಂದ ತಾರಕಾಸುರನ ಕಿರೀಟವನ್ನೇ ಹಾರಿಸಿ ತಾರಕ ದೈತ್ಯನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದನು. ಇದರಿಂದ ಕೋಪಗೊಂಡ ದೈತ್ಯನು ವೀರಕೇಸರಿಯ ಸಾಮೀಪ್ಯ ಕೈದಿ ಆತನ ತೊಡೆಗೆ ಬಲವಾಗಿ ಅಪ್ಪಳಿಸಿದನು. ಇದರಿಂದ ವಿಶೇಷವಾಗಿ ಘಾಸಿಗೊಂಡ ವೀರಕೇಸರಿ ಮೂರ್ಛಿತನಾಗಿ ಬಿದ್ದನು. ಕೂಡಲೇ ವೀರಬಾಹು ತಾರಕನನ್ನು ತಡೆದು ಭರ್ತ್ಸನೆ ಮಾಡುತ್ತಾ ನಿಶಿತವಾದ ಬಾಣಗಳಿಂದ ಅವನನ್ನು ಘಾಸಿಗೊಳಿಸಿದನು. ತಾರಕ ದೈತ್ಯನು ಕೂಡಲೇ ರಥವೊಂದನ್ನೇರಿ ಬಿಲ್ಲು ಬಾಣಗಳನ್ನು ಧರಿಸಿ ವೀರಬಾಹುವಿನ ಮೇಲೆ ಪ್ರತಿಯಾಗಿ ಬಾಣಗಳ ಮಳೆಗಾರೆದನು. ಮಧುಮಾಧವರಂತೆ ಇವರೀರ್ವರೂ ಕಾದುತ್ತಿರಲು ಆಕಾಶದಲ್ಲಿ ಸಿದ್ಧರು, ಗಂಧರ್ವರು, ಅಪ್ಸರರು ಬೆರಗಾಗಿ ನೋಡುತ್ತಿದ್ದರು. ಆಗ ವೀರಬಾಹುವು 14 ನಿಶಿತಾಸ್ತ್ರಗಳಿಂದ ತಾರಕನ ಬಿಲ್ಲನ್ನು, ರಥವನ್ನು ಕತ್ತರಿಸಿ ತಾರಕನು ಭೂಮಿಯನ್ನಾಶ್ರಯಿಸುವಂತೆ ಮಾಡಲು ತಾರಕನು ನಿತ್ಯವೂ ಪೂಜೆಗೊಳ್ಳುವ ಘಂಟಾ ಚಾಮರ ಸಹಿತವಾದ ತ್ರಿಶೂಲವನ್ನು ಅತಿಶಯ ಕೋಪದಿಂದ ಎತ್ತಿ ವೀರಬಾಹುವಿನ ಮೇಲೆ ಪ್ರಯೋಗಿಸಿದನು. ಅದರಿಂದ ಘಾಸಿಗೊಂಡ ವೀರಬಾಹುವು ಮೂರ್ಛಿತನಾದನು. ಕೂಡಲೇ ಇನ್ನುಳಿದ ಸಪ್ತವೀರರು ತಾರಕನ ಮೇಲೆ ಬೀಳಲು ಸೊಂಡೆಯಿಂದ ತಡೆದು ಗದೆಯಿಂದ ಸದೆಬಡಿದನು. ಕೂಡಲೇ ಎಚ್ಚೆತ್ತ ವೀರಬಾಹುವು, ಎಲವೋ ರಕ್ಕಸ, ನಿಲ್ಲು, ನಿನ್ನನ್ನು ಪ್ರಾಣ ಸಹಿತ ಬಿಡುವುದಿಲ್ಲ ಎನ್ನುತ್ತಾ ತಾರಕನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು. ಆಗ ತಾರಕನು ನಗುತ್ತಾ, ಎಲವೋ ವೀರಬಾಹುವೆ, ನನ್ನ ಪರಾಕ್ರಮವನ್ನು ನೀನರಿಯೆ.
ವಿಷ್ಣುವಿನ ಚಕ್ರ, ಇಂದ್ರನ ವಜ್ರಾಯುಧ, ಅಗ್ನಿಯ ಶಕ್ತ್ಯಾಯುಧ, ನಿವೃತ್ತಿಯ ಖಡ್ಗ, ವರುಣನ ಪಾಶ ಇವೆಲ್ಲವೂ ನನ್ನನ್ನೇನೂ ಮಾಡದೆ ನನ್ನ ವಶದಲ್ಲಿಯೇ ಇವೆ. ನಿನ್ನನ್ನು, ನಿನ್ನ ಭೂತಗಣಗಳನ್ನು, ನಿನ್ನ ಸೋದರರನ್ನೂ ಇನ್ನು ಒಂದು ಕ್ಷಣ ಮಾತ್ರದಲ್ಲಿ ಗೆಲ್ಲುವೆನು. ನೋಡುತ್ತಿರು ಎಂದು ನುಡಿದು ವೀರಬಾಹುವಿನ ಮೇಲೆ ಎಲ್ಲ ಅಸ್ತ್ರಗಳನ್ನು ನಿವಾರಿಸಿಕೊಳ್ಳುವಂತೆ ಪ್ರತ್ಯಸ್ತ್ರಗಳಿಂದ ಕಡಿದು ಹಾಕಿದನು. ನಂತರ ವೀರಬಾಹುವನ್ನು ಗೆಲ್ಲಲು ತಾರಕನು ಆಗ್ನೇಯಾಸ್ತ್ರ, ವರುಣಾಸ್ತ್ರ, ವಾಯುವ್ಯಾಸ್ತ್ರ, ಸೌರಾಸ್ತ್ರ, ಸೋಮಾಸ್ತ್ರ, ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ ಮೊದಲಾದ ಮಹಾಸ್ತ್ರಗಳನ್ನು ವೀರಬಾಹುವಿನ ಮೇಲೆ ಪ್ರಯೋಗಿಸಲು ವೀರಬಾಹು ತಡಮಾಡದೆ ಆ ಮಹಾಸ್ತ್ರಗಳಲ್ಲಿ ಪ್ರತಿಯೊಂದಕ್ಕೂ ಇರುವ ಪ್ರತ್ಯಸ್ತ್ರವನ್ನು ಕೊಟ್ಟು ತಾರಕನ ಮಹಾಸ್ತ್ರಗಳನ್ನೆಲ್ಲ ವಿಫಲಗೊಳಿಸಿದನು. ಆಗ ಅತ್ಯಂತ ಕ್ರೋಧಾನ್ವಿತನಾದ ತಾರಕನು ಮಾಯಾಯುದ್ಧವನ್ನು ಪ್ರಾರಂಭಿಸಿದನು. ಗಾಢಾಂಧಕಾರವನ್ನು ರಣಭೂಮಿಯಲ್ಲೆಲ್ಲ ಸೃಷ್ಟಿಸಿ ವಿವಿಧ ವಿಕಾರ ರೂಪಗಳಿಂದ ಕಾಣಿಸಿಕೊಂಡು ವೀರಬಾಹುವನ್ನು ವಿವಿಧ ದಿವ್ಯಾಯುಧಗಳಿಂದಲೂ ದಿವ್ಯಾಸ್ತ್ರಗಳಿಂದಲೂ ಘಾತಿಸಲೆತ್ನಿಸಿದನು. ಆಗ ವೀರಬಾಹುವು ಇವನಿಗೆ ತಕ್ಕ ಮದ್ದನ್ನು ಅರಿಯಬೇಕೆಂದು ತಡಮಾಡದೆ ವೀರಭದ್ರಾಸ್ತ್ರವನ್ನು ಸೆಳೆದು ತಾರಕನ ಮೇಲೆ ಅಭಿಮಂತ್ರಿಸಿ ಬಿಡಲು ರಾಕ್ಷಸನ ಮಾಯೆಯೆಲ್ಲ ಕ್ಷಣಾರ್ಧದಲ್ಲಿ ನಾಶವಾಗಿ ಆ ರಕ್ಕಸನು ಬಯಲಿಗೆ ಬಂದನು ಮತ್ತು ವೀರಭದ್ರಾಸ್ತ್ರವನ್ನು ಎದುರಿಸಲಾರದೆ ಓಡಿ ಹೋಗಿ ಕ್ರೌಂಚಗಿರಿಯ ಗುಹೆಯಲ್ಲಿ ಪ್ರವೇಶಿಸಿ ಪಾರಾದನು. ಓಡಿ ಹೋಗುವವನ ಮೇಲೆ ಅಸ್ತ್ರ ಪ್ರಯೋಗಿಸಬಾರದೆಂಬ ಯುದ್ಧ ನಿಯಮದಂತೆ ವೀರಭದ್ರಾಸ್ತ್ರವನ್ನು ಉಪಸಂಹರಿಸಿ ರಕ್ಕಸನನ್ನು ಬೆನ್ನಟ್ಟಲು ಕ್ರೌಂಚಗಿರಿಯನ್ನೇ ಸಮೀಪಿಸಿ ಅದರ ಗುಹೆಯಲ್ಲಿ ಪ್ರವೇಶ ಮಾಡಿದನು. ವೀರಬಾಹುವಿನ ಹಿಂದೆ ಬೆನ್ನು ಹತ್ತಿದ ವೀರಕಂಠೀರವರೇ ಮೊದಲಾದ ಗಣದೇವತೆಗಳು ಕ್ರೌಂಚ ಬೆಟ್ಟದ ಗುಹೆಯನ್ನು ಪ್ರವೇಶಿಸಿದರು. ಕತ್ತಲೆಯ ಗುಹೆಯಾಗಿದ್ದ ಆ ಗವಿಯಲ್ಲಿ ರಕ್ಕಸನ ಮಾಯೆಯಿಂದ ಅನೇಕ ಮಾರ್ಗಗಳು ತೋರಿದವು. ತಾರಕನು ಮಾತ್ರ ಅವರ ಕಣ್ಣಿಗೆ ಎಲ್ಲೂ ಬೀಳಲಿಲ್ಲ. ಗುಹೆಯನ್ನು ಪ್ರವೇಶಿಸಿದವರೆಲ್ಲ ಚಿತ್ತಭ್ರಾಂತಿಯನ್ನು ಹೊಂದಿ ಅಲ್ಲಿಯೇ ಸುತ್ತತೊಡಗಿದರು. ಒಟ್ಟಿನಲ್ಲಿ ತಾರಕನ ಮಾಯೆಯಿಂದ ವೀರಬಾಹುವೇ ಮೊದಲಾದ ಗಣದೇವತೆಗಳು ತಮಗರಿಯದಂತೆ ರಕ್ಕಸನ ಬಂಧನಕ್ಕೆ ಒಳಗಾದರು. ಇನ್ನು ದೇವತೆಗಳನ್ನು ಗೆಲ್ಲುವುದು ತುಂಬಾ ಸುಲಭವಾಯಿತು ಎಂದು ಗುಹೆಯಿಂದ ಹೊರಗೆ ಬಂದು ನೂತನ ರಥಾರೂಢನಾಗಿ ದೇವಸೈನ್ಯದೊಡನೆ ಯುದ್ಧಕ್ಕೆ ತೊಡಗಿದನು. ಈತನ ಹಿಂಸೆಯನ್ನು ತಾಳಲಾರದೆ ದೇವತೆಗಳಲ್ಲಿ ಹಾಹಾಕಾರ ಉಂಟಾಯಿತು. ಹರಿಬ್ರಹ್ಮಾದಿಗಳು ದಿಗ್ಮೂಢರಾದರು. ಕೂಡಲೇ ನಾರದ ಮಹರ್ಷಿಗಳು ಶತ್ರುವಿನಿಂದ ದೇವಸೈನ್ಯಕ್ಕುಂಟಾದ ಪರಾಭವದ ವಿಷಯವನ್ನು ಸ್ಕಂದಸ್ವಾಮಿಗೆ ತಿಳಿಸಿ ವೀರಬಾಹು ಮೊದಲಾದ ನವಗಣದೇವತೆಗಳು ಮಾಯಾಮಯವಾದ ಗುಹೆಯನ್ನು ಪ್ರವೇಶಿಸಿ ಎತ್ತ ಹೋದರೋ ತಿಳಿಯದು. ಈ ತಾರಕನೋ ದೇವಸೇನೆಯನ್ನು ಒಕ್ಕಲಿಕ್ಕುತ್ತಿದ್ದಾನೆ. ಬೇಗನೆ ಈ ತಾರಕನ ಉಪಟಳವನ್ನು ನಿಲ್ಲಿಸುವಂತೆ ವ್ಯವಹರಿಸಬೇಕು ದೇವ ಎಂದು ವಿನಂತಿಸಿಕೊಂಡನು. ನಾರದರ ಮಾತನ್ನು ಕೇಳಿದೊಡನೆ ಸ್ಕಂದಸ್ವಾಮಿಯು ಅತಿಶಯ ರೋಷಭೀಷಣನಾದನು. ಕೆಂಪಾದ ಕಂಗಳಿಂದ ಕೆಂಡದ ಕಿಡಿಗಳು ಸಿಡಿಯತೊಡಗಿದವು. ಆಗ ದೇವತೆಗಳನ್ನು ಕುರಿತು ಸ್ವಾಮಿಯು, ದೇವತೆಗಳೇ, ನೀವಿನ್ನು ರಕ್ಕಸರ ಭಯವನ್ನು ಬಿಡಿರಿ. ಅವರು ನಾಶವಾದರೆಂದೇ ತಿಳಿಯಿರಿ. ನನ್ನನ್ನಾಶ್ರಯಿಸಿದವರಿಗೆ ಶತ್ರುಗಳ ಮತ್ತು ರೋಗ ರುಜಿನಗಳ ಭಯವೆಂದೂ ಉಂಟಾಗಲಾರದು. ನನ್ನ ಭಕ್ತರ ದ್ವೇಷಿ ನನಗೂ ದ್ವೇಷಿಯೇ. ನನ್ನ ಭಕ್ತರನ್ನು ಕಾಪಾಡುವುದೇ ನನಗಿರುವ ಮುಖ್ಯ ಕಾರ್ಯ. ಈಗಲೇ ತಾರಕನ ಸಮಾಚಾರ ತೆಗೆದುಕೊಳ್ಳಲು ಹೊರಡುವೆನು. ತಾರಕನನ್ನು ಕೊಂದು ಕ್ರೌಂಚ ಬೆಟ್ಟವನ್ನು ಕುಟ್ಟಿ ವೀರಬಾಹು ಮೊದಲಾದ ವೀರರನ್ನು ಉದ್ಧಾರ ಮಾಡುವೆನು. ಎಲೋ ಮಾರುತನೇ, ನೀನಿಂದು ನಿನ್ನ ಸಾರಥ್ಯದ ಪರಾಕಾಷ್ಠೆಯನ್ನು ಪ್ರದರ್ಶಿಸಿಬಿಡು ಎಂದೆನ್ನಲು ವಾಯು 10 ಲಕ್ಷ ಸಂಖ್ಯೆಯಲ್ಲಿ ಕುಮಾರನ ರಥಕ್ಕೆ ಹೂಡಿದ ಕುದುರೆಗಳನ್ನು ವೇಗದಿಂದ ಮುಂದಕ್ಕೆ ಓಡಿಸಿದನು. ರಣವಾದ್ಯಗಳು ಭೋರಿಟ್ಟವು. ದೇವತೆಗಳು ಜಯ ಜಯಕಾರ ಮಾಡಿದರು. ಪುನಃ ಚೇತನಗೊಂಡ ದೇವಸೈನ್ಯದ ಗರ್ಜನೆ ಸಮುದ್ರ ಘೋಷದಂತೆ ಕೇಳಿಬರುತ್ತಿತ್ತು. ಈ ರೀತಿ ಹೊಸ ರಭಸದಿಂದ ದೇವಗಣವು ಶತ್ರುಗಳ ಮೇಲೆ ದಾಳಿ ಮಾಡಲಿತ್ತು. ಅಷ್ಟರಲ್ಲಿ ಇದೆಲ್ಲವನ್ನೂ ನಿರೀಕ್ಷಿಸುತ್ತಿದ್ದ ಶತ್ರು ಸೈನ್ಯದ ನಾಯಕನಾದ ತಾರಕನು ಕುತೂಹಲದಿಂದ ಹತ್ತಿರವಿದ್ದ ದೂತನಿಗೆ, ಅಯ್ಯ ದೂತನೇ, ಎದುರು ಸೈನ್ಯದ ನಟ್ಟ ನಡುವೆ ಮೇರುಗಿರಿಯೋಪಾದಿಯಲ್ಲಿರುವ ರಥವನ್ನೇರಿ ಬರುತ್ತಿರುವ ಆ ಮಹೋನ್ನತ ಪ್ರತಾಪಶಾಲಿಯಾದ ಮಹಾನುಭಾವನಾರು ಎಂದು ಕೇಳಿದನು. ಅದಕ್ಕೆ ದೂತನು, ಸ್ವಾಮಿ, ಈತನು ಶಿವನ ಸುತನು. ಲೋಕಗುರುವಾಗಿದ್ದು ಅಜೇಯನಾಗಿದ್ದಾನೆ. ಸಾಮರ್ಥ್ಯದಲ್ಲಿ ಮಹಿಮೆಯಲ್ಲಿ ತಂದೆಯನ್ನೇ ಮೀರಿಸಿದ್ದಾನೆ ಎಂದು ಉತ್ತರಿಸಿದನು. ಆಗ ತಾರಕಾಸುರನು ತನ್ನ ಸಾರಥಿಗೆ, ಎಲೋ ಸಾರಥಿ, ಆ ಮಹಾನುಭಾವನು ಶಿವನ ಮಗನೇ ಆಗಿದ್ದರೆ ಆತನಿಗೆ ಹೇಳತಕ್ಕ ಕೆಲವು ಮಾತುಗಳಿವೆ. ಬೇಗನೆ ನೀನು ನನ್ನ ರಥವನ್ನು ಆತನ ಸಮೀಪಕ್ಕೆ ಓಡಿಸು ಎಂದು ಅಪ್ಪಣೆ ಮಾಡಿದನು. ಅದರಂತೆ ತಾರಕನ ರಥದ ಸಾರಥಿಯು ಕುಮಾರಸ್ವಾಮಿಯ ರಥದ ಬಳಿಗೆ ತಾರಕನ ರಥವನ್ನು ಬೇಗನೆ ತಂದು ನಿಲ್ಲಿಸಿದನು.
ಆಗ ತಾರಕಾಸುರನು ಕುಮಾರನ ಅನುಪಮ ಅಲೌಕಿಕ ದಿವ್ಯ ರೂಪವನ್ನು ಕಂಡು ದಿಗ್ಭ್ರಾಂತನಾಗಿ ಕೊಂಚಕಾಲ ಮೈಮರೆತನು. ಕೂಡಲೇ ಅವನು ಎಚ್ಚೆತ್ತು, ಎಲೈ ಶಿವಸುತನೇ, ನಿನ್ನಂಥ ದಿವ್ಯ ಮಗನಿಂದಲೇ ಶಿವನು ಪುತ್ರವಂತನೆನಿಸಿದನು. ಇರಲಿ, ಸದ್ಯ ನಾನು ಹೇಳಲಿರುವ ಕೆಲವು ಮಾತುಗಳನ್ನು ಕೇಳು. ಅನಂತರ ನಿನ್ನ ಮನಬಂದಂತೆ ನೀನು ವರ್ತಿಸು. ಅದಕ್ಕೆ ನನ್ನದೇನೂ ಅಡ್ಡಿ ಇಲ್ಲ. ಆ ಮಾತುಗಳು ಯಾವುದೆಂದರೆ, ಕೇಳು. ನಾವು ದೇವತೆಗಳನ್ನು, ದೇವತೆಗಳು ನಮ್ಮನ್ನು ಜನ್ಮದಾರಭ್ಯ ದ್ವೇಷಿಸುತ್ತಲೇ ಬಂದಿದ್ದೇವೆ. ನಮ್ಮ ಮತ್ತು ಅವರ ದ್ವೇಷ ಸಾಧನೆಗೆ ಈಶ್ವರೇಚ್ಛೆಯೇ ಕಾರಣ. ಶಿವನೋ ನಮಗೆ ಆರಾಧ್ಯ ದೈವವು. ಆತನ ಮಗನಾದ ನೀನು ನಮಗೆ ಪೂಜ್ಯನಾದೆ. ನೀನೇ ನಮಗೆ ಶಿವನು. ಹೀಗಿರಲು ವಿಷ್ಣುವೇ ಮೊದಲಾದ ದೇವತೆಗಳ ಬೆನ್ನು ಕಟ್ಟಿ ನಿನಗೆ ಶರಣರಾದ ನಮ್ಮೊಡನೆ ಯುದ್ಧ ಮಾಡಲಿಕ್ಕೆ ಏಕೆ ಬಂದೆ ಎಂದು ಪ್ರಶ್ನಿಸಿದನು. ಇವನ ಮಾತನ್ನು ಕೇಳಿದ ಸ್ಕಂದನು ನಗುತ್ತಾ, ಎಲೋ ದಾನವ, ನೀನು ಯಾರು? ನಿನ್ನ ಹೆಸರೇನು? ನೀನು ಏತಕ್ಕಾಗಿ ಬಂದೆ ಎಂದು ತಾರಕನಿಗೆ ಪ್ರಶ್ನಿಸಿದನು. ಅದಕ್ಕೆ ಆ ದಾನವನು, ಎಲೋ ಶಿವಸುತನೇ, ನಾನು ಶೂರ ಪದ್ಮರಾಕ್ಷಸನ ಸೋದರ, ತಾರಕನೆಂದು ಹೆಸರು. ನಿನ್ನೊಡನೆ ನನಗೇನೂ ವ್ಯಾಜ್ಯವಿಲ್ಲ ಎನ್ನಲು ಸ್ವಾಮಿಯು ತಾರಕಾಸುರನಿಗೆ ತಿಳುವಳಿಕೆಯನ್ನು ಹೇಳುವ ಧಾಟಿಯಲ್ಲಿ, ಎಲೈ ತಾರಕನೇ, ಕೇಳು. ಜಗತ್ಕಾರಣನಾದ ಶಿವನು ಸುರಾಸುರರಿಗೆಲ್ಲರಿಗೂ ಗುರುವು. ಆತನು ಲೋಕಲೋಕಗಳನ್ನು ಒಂದುಗೂಡಿಸುವ ಒಂದು ಸೇತುವೆಯೂ ಯಾವುದೂ ಮೇರೆ ಮೀರದಂತೆ ನೋಡಿಕೊಳ್ಳುವ ಆಡಳಿತಗಾರನೂ ಆಗಿದ್ದಾನೆ. ಆತನಿಂದ ಮೊಟ್ಟ ಮೊದಲು ಕರ್ಮವೆಂಬುದು ಎರಡು ಬಗೆಯಾಗಿ ವಿಂಗಡಿಸಲ್ಪಟ್ಟಿತು. ಒಂದು ವಿಧಿ ಎಂಬ ಹೆಸರಿನಿಂದ ಕರ್ತವ್ಯವಾಯಿತು. ನಿಷೇಧ ಎಂಬ ಹೆಸರಿನಿಂದ ಇನ್ನೊಂದು ಅಕಾರ್ಯವೆನಿಸಿತು. ಕರ್ತವ್ಯ ಪಾಲಿಸಿದವನು ಶಿಷ್ಟನೆನಿಸಿ ಪರಮಾತ್ಮನ ಕೃಪೆಗೆ ಪಾತ್ರನಾದನು. ನಿಷಿದ್ಧ ಅರ್ಥಾತ್ ಅಕಾರ್ಯಗಳನ್ನು ಮಾಡಿದವನು ದುಷ್ಟನೆನಿಸಿ ಶಿಕ್ಷಾರ್ಹನಾದನು. ನೀವಾದರೋ ಸದಾ ದುಷ್ಟ ಕಾರ್ಯಗಳಲ್ಲಿ ಆಸಕ್ತರಾಗಿ ಪ್ರಾಣಿ ಹಿಂಸೆಯನ್ನು ಮಾಡುತ್ತೀರಿ. ಹುಟ್ಟುತ್ತಿರುವ ಹುಟ್ಟಲಿರುವ ಎಲ್ಲ ವಿಶ್ವವೂ ರುದ್ರ ಸ್ವರೂಪವೇ. ಜಗತ್ತೇ ಅವನ ಶರೀರ. ಶಿವನು ಅದರಲ್ಲಿರುವ ಚೈತನ್ಯ. ಈ ಲೋಕದಲ್ಲಿ ಯಾರಿಗೆ ಅನಿಷ್ಟ ಮಾಡಿದರೂ ಅದು ಶಂಕರನಿಗೆ ಮಾಡಿದ ಅನ್ಯಾಯವೇ. ವಿಷ್ಣು ಮೊದಲಾದ ದೇವತೆಗಳು ಶಿವನ ಆಜ್ಞಾನುವರ್ತಿಗಳು. ಆದ್ದರಿಂದ ಆ ನನ್ನ ಪೂಜ್ಯ ತಂದೆಯು ಲೋಕಪಾಲನೆಗಾಗಿ ದೇವತೆಗಳನ್ನು ನಿಯಮಿಸಿದ್ದಾನೆ. ಅವರಿಗೆ ತೊಂದರೆ ಕೊಟ್ಟ ನಿಮ್ಮನ್ನು ನಿಗ್ರಹಿಸಲೆಂದು ನನ್ನನ್ನು ನಿಯಮಿಸಿದ್ದಾನೆ. ನಿಮ್ಮಿಂದ ಕಷ್ಟಕ್ಕೊಳಗಾದ ದೇವತೆಗಳು ದೇವದೇವನಿಗೆ ಮೊರೆಯಿಟ್ಟರು. ನಿಮ್ಮನ್ನು ಸದೆಬಡಿಯಲು ಶಿವನು ನನ್ನನ್ನು ಕಳುಹಿಸಿದ್ದಾನೆ. ಆದ್ದರಿಂದ ಎಲೈ ತಾರಕನೇ, ನಿನ್ನನ್ನು ಕೊಲ್ಲಲೆಂದೇ ನಾನಿಲ್ಲಿಗೆ ಬಂದಿದ್ದೇನೆ. ಎಲೈ ತಾರಕನೇ, ನನ್ನನ್ನು ಬಾಲಕನೆಂದು ಅಲಕ್ಷ್ಯ ಮಾಡಬೇಡ. ಎಚ್ಚರಿಕೆಯಿಂದ ಯುದ್ಧ ಮಾಡು. ನಿನ್ನ ಪುರ, ಕೋಟೆ, ಕೊತ್ತಳಗಳನ್ನು ಭದ್ರಪಡಿಸಿಕೋ. ನನ್ನ ಕಣ್ಣಿಗೆ ನೀವು ಬಿದ್ದರೆ ನಿಮಗೆ ಉಳಿಗಾಲವೇ ಇಲ್ಲ. ಆದ್ದರಿಂದ ನೀನು ಜಾಗೃತನಾಗಿರು. ಈ ವಿಷಯವನ್ನು ನಿನ್ನ ಸೋದರರಿಗೂ ತಿಳಿಸಿ ಜಾಗೃತನಾಗಿರಲು ಹೇಳು ಎಂದು ನಿಸ್ಪೃಹತೆಯಿಂದ ನುಡಿದನು. ಕುಮಾರನು ನುಡಿಯುತ್ತಿದ್ದ ನುಡಿಗಳನ್ನು ಕೇಳುತ್ತಿದ್ದಂತೆಯೇ ತಾರಕನು ಕ್ರೋಧಾವಿಷ್ಟನಾದನು. ಕೂಡಲೇ ಧನುಷ್ಯವನ್ನು ಕೈಗೆತ್ತಿಕೊಂಡು ಅದಕ್ಕೆ ಸಿಂಜಿನಿಯನ್ನು ಜೋಡಿಸಿ ಅದರಿಂದ ದಿಕ್ಕುಗಳು ಧ್ವನಿದುಂಬುವಂತೆ ಠೇಂಕಾರ ಮಾಡಿ ಮೇಘವು ಸ್ವಾತಿಯ ಶುಕ್ರ ಗ್ರಹದ ಬಳಿ ವರ್ಷಿಸುವಂತೆ ಕುಮಾರನ ಮೇಲೆ ಶರವರ್ಷಧಾರೆಯನ್ನೇ ಎರೆದನು. ದಿಕ್ಕುಗಳು, ಆಕಾಶವು ಬಾಣಮಯವಾದುದರಿಂದ ಎತ್ತೆತ್ತಲೂ ಕತ್ತಲೆಗವಿಯಿತು. ಪ್ರಪಂಚವೇ ನಡುಗಿತು. ಆದರೆ ಸ್ವಾಮಿಯೂ ಬಿಲ್ಲನ್ನು ಹಿಡಿದು ಹೆದೆಯನ್ನು ಜಗ್ಗಿ ಜಗ್ಗಿ ಠೇಂಕಾರ ಮಾಡುತ್ತಾ ಪ್ರತ್ಯಸ್ತ್ರಗಳನ್ನು ಚಚ್ಚಿ ತಾರಕನ ಬಾಣಜಾಲವನ್ನು ಕತ್ತರಿಸಿ ಹಾಕಿ ಕವಿದ ಕತ್ತಲೆಯನ್ನು ಓಡಿಸಿದನು. ಕೂಡಲೇ ತನ್ನ ಅಂಕಿತದ ಗರಿಗಳುಳ್ಳ ಕ್ರೂರ ಬಾಣಗಳನ್ನು ಪ್ರಯೋಗಿಸಿ ತಾರಕನು ಕುಮಾರನನ್ನು ಘಾಸಿಗೊಳಿಸಲೆತ್ನಿಸಿದನು. ಆದರೆ ಸ್ಕಂದನು ಪ್ರತ್ಯಸ್ತ್ರಗಳಿಂದ ತಾರಕನ ಬಾಣಗಳನ್ನೆಲ್ಲ ಕತ್ತರಿಸಿ ಹಾಕಿ ಅವನ ಯತ್ನವನ್ನು ನಿಷ್ಫಲಗೊಳಿಸಿದನು. ಆಗ ತಾರಕನು ಸಿಟ್ಟಿಗೆದ್ದು ಸವ್ಯಾಪಸವ್ಯ ಮಾರ್ಗಗಳಿಂದ ರಥವನ್ನು ವೇಗವಾಗಿ ಚಲಾಯಿಸಲು ಸಾರಥಿಗೆ ಹೇಳಿದನು. ಇದನ್ನು ತಿಳಿದ ಕಾರ್ತಿಕೇಯನು ತನ್ನ ಸಾರಥಿ ವಾಯುವಿಗೂ ತನ್ನ ರಥವನ್ನು ಸವ್ಯಾಪಸವ್ಯ ಮಾರ್ಗವಾಗಿ ನಡೆಯಿಸಲು ಸೂಚಿಸಿದನು. ಅವರೀರ್ವರ ಧನುರ್ಧ್ವನಿಗಳಿಂದ ದಿಕ್ಕುಗಳೆಲ್ಲ ದುಮುದುಮಿಸುತ್ತಿರಲು ತಾರಕನು ಕೋಪದಿಂದ ಕುಮಾರನನ್ನು ಬಾಣಗಳಿಂದ ನೋಯಿಸಲೆತ್ನಿಸಿದನು. ಆದರೆ ಸ್ವಾಮಿಯು ಲೀಲೆಯಿಂದ ಅವನ ಬಾಣಗಳನ್ನು ಕತ್ತರಿಸಿ ಚೆಲ್ಲುವನು. ಹೀಗಿರಲು ಷಣ್ಮುಖನು ತಾರಕನ ಧನುಸ್ಸನ್ನು, ಆತನ ಸೊಂಡಿಲನ್ನು, ಎರಡೂ ತೋಳುಗಳನ್ನೂ ಕತ್ತರಿಸಿದನು. ಆದರೇನು, ಶಿವನ ವರಬಲದಿಂದ ಅವನ ಸೊಂಡಿಲು, ಎರಡು ತೋಳುಗಳು ಮೊದಲಿನಂತೆ ಹುಟ್ಟಿಕೊಂಡವು.
ಸಿಟ್ಟಿಗೆದ್ದ ತಾರಕನು ತನ್ನ ನಿಶಿತ ಶರಗಳಿಂದ ಸ್ವಾಮಿಯ ಧ್ವಜವನ್ನು ಕತ್ತರಿಸಿ ಹಾಕಲು ಸ್ವಾಮಿಯು ತನ್ನ ಬಾಣಗಳಿಂದ ತಾರಕನ ಬಿಲ್ಲನ್ನು ಇಕ್ಕಡಿ ಮಾಡಿ ಸಾರಥಿಯನ್ನು ಯಮನಗರಿ ಕಟ್ಟಿದನು. ತಾರಕನು ವೀರಾವೇಶದಿಂದ ತಾನೇ ರಥವನ್ನು ನಡೆಯಿಸುತ್ತಾ ಅಸಂಖ್ಯಾತ ಬಾಣಗಳಿಂದ ಕಾರ್ತಿಕೇಯನ ಸಾರಥಿ ವಾಯುವನ್ನು ಹೆಜ್ಜೆ ಹೆಜ್ಜೆಗೆ ನೋಯಿಸಿದನು. ಇದರಿಂದ ಅತ್ಯಂತ ಕ್ರೋಧಗೊಂಡ ಸ್ಕಂದನು 100 ಮಂತ್ರಾಸ್ತ್ರಗಳಿಂದ ತಾರಕನ ಮರ್ಮಾಘಾತ ಮಾಡಲು ಆ ರಕ್ಕಸನು ಏಟುಗಳನ್ನು ತಾಳಲಾರದೆ ಮೂರ್ಛೆಯಿಂದ ರಥದಲ್ಲಿ ಹೊರಗಿದನು. ಕೂಡಲೇ ಸಾರಥಿಯೊಬ್ಬ ರಥವನ್ನೇರಿ ತನ್ನ ಒಡೆಯನಾದ ತಾರಕನನ್ನು ಬೇರೆಡೆಗೆ ಶೀಘ್ರವಾಗಿ ಅದೇ ರಥದಲ್ಲಿ ತೆಗೆದುಕೊಂಡು ಹೋದನು. ನಾಯಕನಿಲ್ಲದ ರಕ್ಕಸ ಪಡೆಯನ್ನು ಲೀಲೆಯಿಂದ ಕುಮಾರನು ಬಾಣ ಪ್ರಯೋಗ ಮಾಡಿ ಕೊಚ್ಚಿ ಹಾಕಿದನು. ಇತ್ತ ಎಚ್ಚೆತ್ತ ತಾರಕನು ಸುತ್ತಲೂ ನೋಡಿ ರಣಭೂಮಿಯಿಂದ ತನ್ನನ್ನು ದೂರ ತಂದುದಕ್ಕೆ ಸಾರಥಿಯನ್ನು ಬೈದು ಕೂಡಲೇ ಸ್ಕಂದನ ಸಮ್ಮುಖಕ್ಕೆ ರಥವನ್ನು ನಡೆಯಿಸಲು ಅಪ್ಪಣೆ ಕೊಟ್ಟನು. ಸಾರಥಿಯು ಕೂಡಲೇ ತಾರಕ ಸಹಿತವಾದ ರಥವನ್ನು ಸ್ಕಂದನ ಸಮ್ಮುಖಕ್ಕೆ ತಂದು ನಿಲ್ಲಿಸಿದನು. ಆಗ ತಾರಕನು, ಎಲೈ ಕುಮಾರನೇ, ಇಲ್ಲಿಯವರೆಗೆ ನೀನು ನನ್ನ ಆರಾಧ್ಯ ದೈವದ ಮಗನೆಂದು ಶಿಶುವೆಂದು ಕೈಗಾಯ್ದೆನು. ಇನ್ನು ನನ್ನ ಪರಾಕ್ರಮದ ಫಲವನ್ನು ಅನುಭವಿಸು ಎಂದು ಹೇಳುತ್ತಾ ಅವಡುಗಚ್ಚಿ ಮಹಾಶಕ್ತಿಯಿಂದ ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ಯಮಾಸ್ತ್ರ, ವರುಣಾಸ್ತ್ರ, ಇಂದ್ರಾಸ್ತ್ರ, ಸಂಮೋಹನಾಸ್ತ್ರ ಮೊದಲಾದ ಮಹಾಸ್ತ್ರಗಳನ್ನು ಸ್ಕಂದನ ಮೇಲೆ ಪ್ರಯೋಗಿಸಲು ಅವು ಸ್ವಾಮಿಯ ಬಳಿಗೆ ಬಂದು ಆತನಿಗೆ ಪ್ರದಕ್ಷಿಣೆ ಹಾಕಿ ಆತನ ಪಾದದಲ್ಲಿ ಅಡಗಿ ಹೋದವು. ಕೊನೆಗೆ ರೋಷಭೀಷಣನಾದ ತಾರಕನು ಅತ್ಯುಗ್ರವಾದ ಪಾಶುಪತಾಸ್ತ್ರವನ್ನು ಸ್ವಾಮಿಯ ಮೇಲೆ ಪ್ರಯೋಗಿಸಿದನು. ಅದು ಪ್ರಜ್ವಲಿಸುತ್ತಾ 10 ದಿಕ್ಕುಗಳನ್ನು ಸುಡುತ್ತಾ ಸ್ವಾಮಿಯ ಹತ್ತಿರ ಬಂದು ಶಾಂತವಾಗಿ ಆತನ ಡೊಣೆಯನ್ನು ಸೇರಿತು. ತನ್ನ ಮಹಾಸ್ತ್ರಗಳೆಲ್ಲ ಸ್ಕಂದನೆದುರು ನಿಷ್ಫಲವಾದುದನ್ನು ತಿಳಿದ ತಾರಕನು ಕ್ಷಣಕಾಲ ದಿಗ್ಮೂಢನಾದರೂ ಮತ್ತೆ ಚೇತರಿಸಿಕೊಂಡು ಯೋಚಿಸಿ ಸಾರಥಿಗೆ ತನ್ನ ರಥದ ಗತಿಯನ್ನೇ ಬದಲಾಯಿಸಲು ಸೂಚಿಸಿದನು. ಆಗ ಸಾರಥಿಯು ಅಸುರನ ರಥವನ್ನು ಚಕ್ರಾಕಾರವಾಗಿ ಭ್ರಮಣವಾಗುವಂತೆ ಓಡಿಸತೊಡಗಿದನು. ಇದೇ ಸಮಯದಲ್ಲಿ ಈ ಮಹಾ ತೇಜಸ್ವಿಯಾದ ಕುಮಾರನನ್ನು ಘಾತಿಸಿ ಗೆಲ್ಲಲು ಸ್ವರ್ಣ ಪಕ್ಷಗಳುಳ್ಳ ದಿವ್ಯಾಸ್ತ್ರಗಳನ್ನು ಆತನ ಮೇಲೆ ಪುಂಖಾನುಪುಂಖವಾಗಿ ಪ್ರಯೋಗಿಸಲು ತಾರಕನ ರಥದ ಗತಿಯಲ್ಲಿಯೇ ವಾಯುವಿನ ಪ್ರೇರಣೆಯಿಂದ ಓಡುತ್ತಿದ್ದ ತನ್ನ ರಥದಲ್ಲಿ ಇದ್ದುಕೊಂಡೇ ಸ್ವಾಮಿಯು ತಾರಕನ ದಿವ್ಯಾಸ್ತ್ರಗಳನ್ನು ಕತ್ತರಿಸಿ ಹಾಕಿ ಅಡಿಗಡಿಗೆ ರಕ್ಕಸನನ್ನು ಬಾಣಗಳ ಘಾತದಿಂದ ನೋಯಿಸಿದನು. ಕುಮಾರನ ಪ್ರತಾಪದ ಎದುರಿಗೆ ಕೈ ಸಾಗದ ತಾರಕನು ಜೀವದ ಹಂಗು ತೊರೆದು ಮಾಯಾ ಯುದ್ಧಕ್ಕೆ ತೊಡಗಿದ. ನೋಡುತ್ತಿದ್ದಂತೆ ಅವನು ಕ್ರೌಂಚಗಿರಿಯ ಗುಹೆಯಲ್ಲಿ ಕಣ್ಮರೆಯಾದನು. ಕೂಡಲೇ ಕ್ರೌಂಚನು ತಾರಕನನ್ನು ಬದಿಗಿರಿಸಿ ಕಾರ್ತಿಕೇಯನನ್ನು ಎದುರಿಸಿ ಮಾಯಾ ಯುದ್ಧವನ್ನು ಪ್ರಾರಂಭಿಸಿದನು. ಮತ್ತು ಆತನು ಅಷ್ಟದಿಗ್ಗಜಗಳ ಹಾಗೂ ಸಪ್ತಕುಲ ಪರ್ವತಗಳ ರೂಪದಲ್ಲಿ ಸ್ವಾಮಿಯ ಮೇಲೆ ದಾಳಿ ಮಾಡತೊಡಗಿದನು. ಅವೆಲ್ಲ ರೂಪಗಳನ್ನು ಸ್ಕಂದನು ಇಂದ್ರನ ವಜ್ರಾಯುಧದಿಂದ ಬಗ್ಗು ಬಡಿದನು. ಕೊನೆಗೆ ಕ್ರೌಂಚ ತಾರಕರೀರ್ವರು ಅಗ್ನಿ ಮಾರುತಗಳ ರೂಪದಿಂದ ಕಾರ್ತಿಕೇಯನನ್ನು ಘಾತಿಸತೊಡಗಿದರು. ಕ್ರೌಂಚಗಿರಿಯು ಕೋಟಿ ಕಾಲಾಗ್ನಿಗಳಿಗೆ ಸಮಾನವಾದ ರೂಪವನ್ನು, ತಾರಕನು ಪ್ರಳಯ ಕಾಲದ ಸಾಸಿರ ಸೂರ್ಯರ ಸ್ವರೂಪವನ್ನು ಹೊಂದಿ ಪ್ರಜ್ವಲಿಸಿ ಸುಡತೊಡಗಿದರು. ಇದರಿಂದ ಮೂಲೋಕಗಳು ತಲ್ಲಣಿಸಿದವು, ಸಾಗರಗಳು ಕುದಿಯತೊಡಗಿದವು. ಸಿದ್ಧಚಾರಣರು, ಮುನಿಗಳು, ಸುರನರೋರಗರು ಪ್ರಾಣಭಯದಿಂದ ಅಂಜಿ ಸ್ವಾಮಿಗೆ ಶರಣಾಗತರಾಗಿ ಸ್ತುತಿಸತೊಡಗಿದರು. ಇನ್ನು ವಿಳಂಬ ಮಾಡಕೂಡದು, ಇಲ್ಲಿಯವರೆಗೆ ಲೀಲಾ ವಿನೋದದಿಂದ ಸಮಯ ಕಳೆದುದು ಸಾಕು ಎಂದು ಸ್ವಾಮಿಯು ಯೋಚಿಸಿ ತನ್ನ ಆತ್ಮೀಯ ಸರ್ವಶತ್ರುನಾಶಕಾರಿಯಾದ ಅಮೋಘವಾದ ಶಕ್ತ್ಯಾಯುಧವನ್ನು ಅಭಿಮಂತ್ರಿಸಿ ಕ್ರೌಂಚ ತಾರಕರನ್ನು ಲಕ್ಷ್ಯವಾಗಿಟ್ಟು ಸರ್ವಶಕ್ತಿಯಿಂದ ಪ್ರಯೋಗಿಸಿದನು. ಆ ಶಕ್ತಿಯು ಪ್ರಜ್ವಲಿಸುತ್ತಾ ಕಿಡಿಗಳನ್ನುಗುಳುತ್ತಾ 10 ದಿಕ್ಕುಗಳಿಗೂ ಭುಗಿ ಭುಗಿಲೆಂದು ಉರಿ ನಾಲಿಗೆಗಳನ್ನು ಚಾಚುತ್ತಾ ಕಣ್ಣು ಕೋರೈಸುವಂತೆ ಪ್ರಕಾಶಿಸುತ್ತಾ ಘಂಟಾಚಾಮರಗಳಿಂದ ಕೂಡಿ ಕಲ್ಪಾಂತರ ಮೇಘಾಡಂಬರದಂತೆ ಗರ್ಜಿಸುತ್ತಾ ಎಲ್ಲ ದೇವತೆಗಳು ಅತ್ಯಾಶ್ಚರ್ಯದಿಂದ ನೋಡುತ್ತಿದ್ದಂತೆ ಆ ಶಕ್ತಿಯು ಶೈಲಮಂಡಲವನ್ನು ಛೇದಿಸಿ ಕ್ರೌಂಚ ತಾರಕರನ್ನು ಸಂಹರಿಸಿ ವಿಶ್ವಕ್ಕೆ ಉಂಟಾಗಿದ್ದ ವಿಪತ್ತನ್ನು ನಿವಾರಿಸಿತು. ಆವರಿಸಿದ್ದ ಮಾಯೆಯು ಹರಿದೋಡಿತು. ಕೂಡಲೇ ಕ್ರೌಂಚ ಪರ್ವತದಲ್ಲಿ ಮಾಯೆಯಿಂದ ಬಂಧಿತರಾಗಿದ್ದ ವೀರಬಾಹು ಹಾಗೂ ಅವನ ಪರಿವಾರದವರು ಮಾಯೆಗಳಿದವರಾಗಿ ಸ್ವತಂತ್ರರಾದರು ಮತ್ತು ಸ್ವಾಮಿಯ ಸನ್ನಿಧಿಗೆ ಬಂದು ನಮಸ್ಕರಿಸಿ ಕಾಣಿಸಿಕೊಂಡರು. ಸ್ಕಂದಸ್ವಾಮಿಯ ಶಕ್ತ್ಯಾಯುಧದ ಪ್ರಭಾವದಿಂದ ತಾರಕನು ಕ್ರೌಂಚನು ನಾಶವಾದುದನ್ನು ತಿಳಿದು ದೇವತೆಗಳು, ಮಹರ್ಷಿಗಳು ಪರಮ ಸಂತೋಷದಿಂದ ಕುಮಾರನ ಮೇಲೆ ಹೂಮಳೆಗರೆದರು. ಗಂಧರ್ವರು ಜಯಗೀತೆಯನ್ನು ಹಾಡಿದರು, ಅಪ್ಸರಿಯರು ನರ್ತಿಸಿದರು,
ಸ್ವಾಮಿಯ ಕೃಪೆಯಿಂದ ದೇವತೆಗಳಾರೂ ಘಾಸಿ ಹೊಂದದೆ ಸುಕ್ಷೇಮಿಗಳಾಗಿಯೇ ಉಳಿದರು. ನಂತರ ಸ್ಕಂದನು ಯುದ್ಧ ಭೂಮಿಯನ್ನು ಬಿಟ್ಟು ಹೊರಟನು. ವೀರಬಾಹುಗಳೇ ಮೊದಲಾದ ನವನಾಯಕರು, 54 ಮಂತ್ರಿ ಸೇನಾ ನಾಯಕರು, ಲಕ್ಷಾಂತರ ದೇವಗಣ ಸೈನ್ಯವು ಸ್ವಾಮಿಯನ್ನು ಹಿಂಬಾಲಿಸಿದರು. ಕಾರ್ತಿಕೇಯನು ನೇರವಾಗಿ ಹಿಮವತ್ ಪರ್ವತಕ್ಕೆ ಹೋಗಿ ಹಿಮವಂತನನ್ನು ಕಂಡು ಆದರ ಆತಿಥ್ಯ ಪಡೆದು ಅಲ್ಲಿಂದ ಹೊರಟು ಲೋಹಗಿರಿಗೆ ಬಂದನು. ಅಲ್ಲಿರುವಾಗಲೇ ಸಂಧ್ಯಾಕಾಲ ಸಂಪ್ರಾಪ್ತವಾಗಲು ಲೋಹಗಿರೀಶನ ಬೆನ್ನಹವನ್ನು ಮನ್ನಿಸಿ ಅಲ್ಲಿಯೇ ವಿಶ್ರಾಂತಿ ಪಡೆಯಲು ಒಪ್ಪಿದನು. ಬ್ರಹ್ಮ, ವಿಷ್ಣು ಮೊದಲಾದವರು ವಿಶ್ವಕರ್ಮನನ್ನು ಆಹ್ವಾನಿಸಿ ಜಗದ್ಗುರು ಸೇನಾನಿ ಸ್ಕಂದನಿಗೆ ವಾಸಾರ್ಹವಾದ ಒಂದು ದಿವ್ಯ ಭವ್ಯ ರಮಣೀಯ ಭವನವನ್ನು ನಿರ್ಮಿಸಲು ಹೇಳಿದರು. ಈ ಮೊದಲೇ ಸ್ವಾಮಿಯ ಸೇನಾಪತಿ ಪಟ್ಟಾಭಿಷೇಕದ ಸಮಯದಲ್ಲಿ ಸ್ಕಂದನಿಗಾಗಿ ನಿರ್ಮಿತವಾದ ಸರ್ವ ಸಂಪದ್ಭರಿತವಾದ ರತ್ನ ಖಚಿತವಾದ ಭಿತ್ತಿಗಳುಳ್ಳ ಭವ್ಯ ಮನೆಗಳಿಂದಲೂ ಅವುಗಳ ಉಪ್ಪರಿಗೆಗಳಿಂದಲೂ ಸುಂದರವಾದ ಕಮಲಾಕಾರಗಳಿಂದ ಕೂಡಿದ ಪುಷ್ಪೋದ್ಯಾನಗಳಿಂದಲೂ ಗಂಧಶಾಲವನಗಳಿಂದಲೂ ಶೋಭಿಸುವ ಸ್ಕಂದಪುರದಲ್ಲಿಯೇ ಲೋಹಗಿರಿ ಶೃಂಗದ ಮೇಲೆ ಒಂದು ದಿವ್ಯ ಭವ್ಯ ಭವನವನ್ನು ವಿಶ್ವಕರ್ಮನು ಸ್ವಾಮಿಯ ವಾಸಕ್ಕೆಂದು ನಿರ್ಮಿಸಲು ತೇಜಸ್ವಿಯಾದ ದೇವಸೇನಾನಿಯೂ ಹಾಗೂ ಆತನ ಪರಿವಾರವು ದೇವದೊಂದುಭೆಗಳು ಮೊಳಗುತ್ತಿರಲು ವಿಜಯ ಘೋಷದೊಡನೆ ಆ ಸುಸಜ್ಜಿತವಾದ ಭವನವನ್ನು ಪ್ರವೇಶಿಸಿದರು. ಪೂರ್ಣ ಕುಂಭಗಳನ್ನು ಧಾರಣ ಮಾಡಿ ಮರೀಚಿ, ಕಶ್ಯಪ, ಅತ್ರಿ, ವಸಿಷ್ಠರೇ ಮೊದಲಾದ ಋಷಿ ಪುಂಗವರು ಶಾಂತಿ ಮಂತ್ರಗಳನ್ನು ಪಠಿಸುತ್ತಾ ಹರಿಯ ಜಾತಿ ದೇವತೆಗಳಿಂದೊಡಗೂಡಿದ ಸ್ವಾಮಿಯನ್ನು ಸಕಲ ವೈಭವಗಳಿಂದೊಡಗೂಡಿ ಸ್ವಾಗತಿಸಿದರು. ಸ್ವಾಮಿಯ ಸ್ವರ್ಣ ಪಾದುಕೆಗಳನ್ನು ವೀರಬಾಹುವು ಹಿಡಿದು ಹಿಂದೆ ಹಿಂದೆ ಬಂದನು. ಭವನದ ಸುಯೋಗ್ಯ ಸ್ಥಳದಲ್ಲಿ ನಿರ್ಮಿತವಾದ ಭವ್ಯ ಸಿಂಹಾಸನದ ಮೇಲೆ ಕಾರ್ತಿಕೇಯನು ಅಲಂಕರಿಸಿದನು. ಆಮೇಲೆ ದೇವತೆಗಳೆಲ್ಲರೂ, ಮುನಿಗಳು, ಸಿದ್ಧರು, ಸಾಧ್ಯರು ಸ್ವಾಮಿಯನ್ನು ಭಕ್ತಿ ಭಾವದಿಂದ ಸ್ತುತಿಸಿದರು. ಈ ಸ್ತೋತ್ರದಿಂದ ಸಂತುಷ್ಟನಾದ ಷಣ್ಮುಖನು, ಎಲೈ ದೇವತೆಗಳೇ, ನೀವೆಲ್ಲ ಈ ರಾಕ್ಷಸರಿಂದ ಅತಿಶಯ ಕಷ್ಟಕ್ಕೀಡಾಗಿದ್ದೀರಿ. ಇಂದು ನನ್ನ ಮಹಾಶಕ್ತಿಯಿಂದಲೇ ಆ ಕಡುತರ ಕಷ್ಟದಿಂದ ಪಾರಾಗಿದ್ದೀರಿ. ಇನ್ನಾವ ಭಯವಿಲ್ಲದೆ ಶಾಂತಿ ಸಮಾಧಾನಗಳಿಂದ ಬಾಳಿರಿ ಎಂದು ಸಂತೈಸಿದನು. ಅದೇ ವೇಳೆಯಲ್ಲಿಯೇ ತಾರಕಾಸುರನು ತನ್ನ ಮೇಲೆ, ಅಂದರೆ ಯುದ್ಧ ಮಾಡುವಾಗ ಕೊನೆಯದಾಗಿ ಪ್ರಯೋಗಿಸಿದ ಪಾಶುಪತಾಸ್ತ್ರವೆಂಬ ದಿವ್ಯಾಸ್ತ್ರವನ್ನು ವೀರಬಾಹುವಿಗೆ ಅನುಗ್ರಹಿಸಿಕೊಟ್ಟು ಸನ್ಮಾನಿಸಿದನು. ಲೋಹಾಚಲಾಧೀಶನು ಸ್ವಾಮಿಯನ್ನು ಅಷ್ಟವಿಧ ಪೂಜೆಯಿಂದಲೂ ಷೋಡಶೋಪಚಾರಗಳಿಂದಲೂ ಸೇವಿಸಿ ಸದಾಕಾಲದಲ್ಲೂ ದೇವಸೇನಾನಿಯ ಸ್ವರೂಪದಲ್ಲಿ ಅಲ್ಲಿಯೇ ನೆಲೆಸಬೇಕೆಂದು ವಿನಯದಿಂದ ಪ್ರಾರ್ಥಿಸಿದನು. ಆಗ ಕುಮಾರಸ್ವಾಮಿಯು ತನ್ನ ತಂದೆ ತಾಯಿಗಳೊಂದಿಗೆ ಲೋಹಗಿರಿಯಲ್ಲಿಯೇ ನೆಲೆಸುವುದಾಗಿ ಲೋಹಾಚಲಪತಿಯನ್ನು ಅನುಗ್ರಹಿಸಿದನು. ಅಂದಿನ ಇರುಳು ಲೋಹಗಿರಿಯಲ್ಲಿ ವಿಶ್ರಾಂತಿ ಪಡೆದ ಸ್ವಾಮಿಯು ಮರುದಿನ ಕೈಲಾಸಗಿರಿಗೆ ಸಪರಿವಾರನಾಗಿ ವೈಭವದಿಂದ ತಂದೆ ತಾಯಿಗಳಿಗೆ ಕಾಣಿಸಿಕೊಂಡು ನಮಸ್ಕರಿಸಿದನು. ವಿಜಯಿಯಾಗಿ ಬಂದ ವೀರಕುಮಾರನನ್ನು ಶಿವನು ಅಪ್ಪಿ ಎತ್ತಿಕೊಂಡು ಮುದ್ದಾಡಿದನು. ಶಿವೆಯು ಮಗನ ಮೇಲೆ ಪ್ರೇಮ ವರ್ಷವನ್ನೇ ಕರೆದಳು. ಈ ವಾತ್ಸಲ್ಯಕ್ಕೆ ಪಾತ್ರನಾದ ಕುಮಾರನು ಲೋಹಗಿರೀಶನ ವಿನಂತಿಯನ್ನು ತಾನು ಪೂರ್ಣ ಮಾಡುವುದಾಗಿ ಅನುಗ್ರಹಿಸಿದುದನ್ನು ತಿಳಿವಿ ಅವರನ್ನು ಒಪ್ಪಿಸಿ ತಂದೆ ತಾಯಿಗಳೊಂದಿಗೆ ಲೋಹಗಿರಿಗೆ ಬಂದು ನೆಲೆಸಿದನು. ಅಂದಿನಿಂದ ಅದ್ಭುತ ಮಹಿಮರಾದ ಶಿವ ಪಾರ್ವತಿಯರ ಪುತ್ರನೂ ದೇವಸೇನಾನಿಯೂ ಸತ್ಪುರುಷರ ಸನ್ಮಿತ್ರನೂ ಆದ ಕುಮಾರಸ್ವಾಮಿಯು ದೇವಸೇನಾನಿಯ ಸ್ವರೂಪದಲ್ಲಿಯೇ ತಾಯಿ ತಂದೆಗಳಾದ ಪಾರ್ವತಿ ಪರಮೇಶ್ವರೊಡಗೂಡಿ ಲೋಹಗಿರಿಯಲ್ಲಿ ನೆಲೆಸಿದನು. ಸ್ಕಂದನು ಲೋಹಗಿರಿಯಲ್ಲಿ ಲೋಹಾಚಲಾಧೀಶನ ಹಾಗೂ ಜಗತ್ತಿನ ಕಲ್ಯಾಣಾರ್ಥವಾಗಿ ತನ್ನ ತಂದೆ ತಾಯಿಗಳೊಡನೆಯೂ ತನ್ನ ಗಣಗಳಿಂದಲೂ ದೇವತೆಗಳಿಂದಲೂ ನೆಲೆಸಲು ಲೋಹಗಿರಿಯು ದ್ವಿತೀಯ ಕೈಲಾಸವೆನಿಸಿ ಅವಿಮುಕ್ತ ಕ್ಷೇತ್ರವೆನಿಸಿತು. ಈ ಸ್ಫೂರ್ತಿಪ್ರದವೂ ಭಕ್ತಿಪ್ರದವೂ ಜ್ಞಾನಪ್ರದವೂ ಆಗಿರುವ ಸ್ಕಂದನು ತಾರಕನನ್ನು ಸಂಹರಿಸಿದ ಕಥೆಯನ್ನು ಭಕ್ತಿಯಿಂದ ಓದುವವರಿಗೂ ಕೇಳುವವರಿಗೂ ಎಲ್ಲ ಕಷ್ಟಗಳೂ ಪರಿಹಾರವಾಗಿ ಸಕಲ ಲೌಕಿಕ ಸುಖ ಸಂಪದಗಳು ದೊರೆಯುವವಲ್ಲದೆ ಸುಜ್ಞಾನದ ಲಾಭವಾಗಿ ಮುಕ್ತರೂ ಆಗುವರು. ಅಂಥವರ ಶತ್ರುಗಳು ಪಲಾಯನ ಮಾಡುವರು. ಇದಕ್ಕೆ ನಿದರ್ಶನವೆಂದರೆ ಪೂರ್ವದಲ್ಲಿ ವಿಷ್ಣುವು ಈ ತಾರಕ ಸಂಹಾರ ಕಥೆಯನ್ನು ಭಕ್ತಿಯಿಂದ ಶ್ರವಣ ಮಾಡಿದ್ದರಿಂದಲೇ ಬಲಶಾಲಿಗಳಾದ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಂಬ ಲೋಕಕಂಟಕರಾದ ರಕ್ಕಸರನ್ನು ಲೀಲಾಜಾಲವಾಗಿ ಸಂಹರಿಸಿದನು. ಈ ಕಥಾಶ್ರವಣದ ಪ್ರಭಾವದಿಂದಲೇ ಇಂದ್ರನು ರಕ್ಕಸರಿಗೆ ಅಜೇಯನಾದುದು. ಆದ್ದರಿಂದ ಈ ಪುಣ್ಯ ಕೃತಿಯನ್ನು ಓದಿದವರಿಗೆ ಮತ್ತು ಓದಿಸಿ ಕೇಳಿದವರಿಗೆ ದಿವ್ಯಜ್ಞಾನದ ಲಾಭವಾಗಿ ಸ್ಕಂದಾನುಗ್ರಹ ದೊರಕಲಿ ಎಂಬುದಾಗಿ ಹಾರೈಸುತ್ತೇವೆ.